ಆತಿಥ್ಯ, ಆರೋಗ್ಯ ಮತ್ತು ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಸುಸ್ಥಿರತೆಗಾಗಿ ಐಸಿಸಿ ಸಮಾವೇಶ ಮತ್ತು ಪ್ರಶಸ್ತಿಗಳು. ಬೆಂಗಳೂರಿನಲ್ಲಿ ನಡೆದ ಉದ್ಯಮದ ಪ್ರಮುಖ ಸಮಾವೇಶದಲ್ಲಿ ಈ ಮಹತ್ವದ ನಿರ್ಧಾರಗಳು ಚರ್ಚೆಗೆ ಬಂದವು. ಕಾರ್ಯಕ್ರಮದಲ್ಲಿ ಮಾನ್ಯ ಅಬಕಾರಿ ಸಚಿವರು, ಜಂಟಿ ಅಬಕಾರಿ ಆಯುಕ್ತರು, ಬ್ರೂವರ್ಗಳು, ಡಿಸ್ಟಿಲರಿಗಳ ಪ್ರತಿನಿಧಿಗಳು, ಪರಿಸರ ಸುಸ್ಥಿರತೆ ತಜ್ಞರು ಹಾಗೂ ತಂತ್ರಜ್ಞಾನ ಪೂರೈಕೆದಾರರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಈಶ್ವರನ್ ಅವರು, ನೀರಿನ ಸಂರಕ್ಷಣೆ ಮತ್ತು ಇಂಧನ ದಕ್ಷತೆಯು ಈ ಉದ್ಯಮದ ಭವಿಷ್ಯವನ್ನು ನಿರ್ಧರಿಸಲಿವೆ ಎಂದರು. ಮಧ್ಯಮ ಉದ್ಯಮದ ಬೆಳವಣಿಗೆಯ ಲಾಭವು ನಮ್ಮ ಗ್ರಾಮೀಣ ಭಾಗಕ್ಕೂ ತಲುಪಬೇಕು. ಬ್ರೂವರಿಗಳಿಗೆ ಅಗತ್ಯವಿರುವ ಬಾರ್ಲಿ, ಧಾನ್ಯಗಳು ಮತ್ತು ಹಣ್ಣುಗಳನ್ನು ಹೊರಗಿನಿಂದ ತರಿಸುವ ಬದಲು ನಮ್ಮದೇ ರಾಜ್ಯದ ರೈತರಿಂದ ನೇರವಾಗಿ ಖರೀದಿಸಬೇಕು. ಇದರಿಂದ ಸ್ಥಳೀಯ ಪೂರೈಕೆ ಸರಪಳಿ ಬಲಗೊಳ್ಳುತ್ತದೆ ಎಂದು ಅವರು ಕರೆ ನೀಡಿದರು. ರಾಜ್ಯದ 2ನೇ ಮತ್ತು 3ನೇ ಹಂತದ ನಗರಗಳ ಕೈಗಾರಿಕಾ ಸಾಮರ್ಥ್ಯವನ್ನು ಬಳಸಿಕೊಂಡು ಮದ್ಯ ತಯಾರಿಕಾ ಉಪಕರಣಗಳ ಉತ್ಪಾದನಾ ಹಬ್ ಆಗಿ ಕರ್ನಾಟಕವನ್ನು ಪರಿವರ್ತಿಸುವ ಕುರಿತು ಸಮಾವೇಶದಲ್ಲಿ ಚರ್ಚಿಸಲಾಯಿತು. ಭಾರತದಲ್ಲಿ ನಾಯಕತ್ವ ಪ್ರಭಾವದೊಂದಿಗೆ ಬೆಳವಣಿಗೆಗೆ ಚಾಲನೆ ಉದ್ದೇಶವು ಸುಸ್ಥಿರತೆಯನ್ನು ಪೂರೈಸುವ ಸ್ಥಳ, ಲಾಭವನ್ನು ಮೀರಿ ಮೌಲ್ಯವನ್ನು ಸೃಷ್ಟಿಸುವುದು. ಈ ಎಸ್ಟಿ ಬದ್ಧತೆಗಳಿಂದ ವ್ಯವಹಾರದ ಪ್ರಭಾವದವರೆಗೆ ಜವಾಬ್ದಾರಿಯುತ ಬೆಳವಣಿಗೆಗೆ ಭಾರತದ ಆದಿ ಎಂಬ ವಿಷಯ ಕುರಿತು ಸಂವಾದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರಾದ ಪ್ರಕಾಶ್ ಬೆಳವಾಡಿ ಮತ್ತು ಡಾಕ್ಟರ್ ಅರ್ಚನಾ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನ. ಅದು ಜೂನ್ 5ನೇ ತಾರೀಕು. ಅದಕ್ಕೆ ಮುಂಚಿತವಾಗಿ ಇದು ಒಂದು ಸುಸ್ಥಿರ ವ್ಯವಸ್ಥೆಯ ಬಗ್ಗೆ ಇದೊಂದು ಸೆಮಿನಾರ್ ಮಾಡ್ತಾಯಿದ್ರು, ವಿಚಾರ ಸಂಕಿರಣ ಸಮಾವೇಶ ಥರದ್ದು ಮಾಡ್ತಾಯಿದ್ದಾರೆ ಇವರು. ಇದು ಮುಖ್ಯವಾಗಿ ಈ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಕುರಿತಂತೆ, ಅಂದರೆ ಯಾರು ಈ ಆಸ್ಪತ್ರೆ ಆಗಲಿ ಅಥವಾ ಹೋಟೆಲ್ಲು ಈ ಥರ ವ್ಯವಸ್ಥೆಯನ್ನು ನಡೆಸ್ತಾರೋ, ರಿಸಾರ್ಟು ಇದೆಲ್ಲ ನಡೆಸ್ತಾರೋ, ನಾವಲ್ಲಿ ಹೋಗಿ ಅಲ್ಲಿ ಇದು ನಮಗೆ ಕೈ ಒರೆಸ್ಕೊಳ್ಳೋಕ್ಕೆ ಇದು ಸರಿಯಾಗಿ ಟಿಶ್ಯೂ ಸಿಗ್ತಾಯಿಲ್ಲ, ಇನ್ನೇನೋ ಸಿಗ್ತಾಯಿಲ್ಲ, ಅಥವಾ ಊಟ ಅಷ್ಟು ಆರ್ಡ್ರ್ ಮಾಡಿ ಅಷ್ಟು ವೇಸ್ಟ್ ಮಾಡೋದು ಎಲ್ಲ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ಅವ್ರ ಮೇಲೆ ತುಂಬ ಒತ್ತಡ ಇರುತ್ತೆ. ಇದು ಒಟ್ಟು ಸೇರಿ ಇದನ್ನ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅಂತ ಕರೀತಾರೆ. ಅವ್ರ ಮೇಲೆ ತುಂಬ ಒತ್ತಡ ಇರುತ್ತೆ. ಇದು ಈ ಸುಸ್ಥಿರ ವಿಷಯ ಅಂದರೆ ಊಟ ಚೆಲ್ಲಬಾರ್ದು, ಅಡುಗೆ ಎಕ್ಸ್ಟ್ರಾ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು, ನೀರನ್ನ ಅತಿಯಾಗಿ ಬಳಸಬಾರ್ದು, ಮತ್ತು ನೀರಿನ ಮರು ಉಪಯೋಗ ಹೇಗೆ ಮಾಡ್ಕೋಬೋದು, ಈ ಥರದ್ದೆಲ್ಲ ಅವ್ರ ಮೇಲೆ ಡಿಮ್ಯಾಂಡ್ ಇರುತ್ತೆ. ಇದನ್ನು ಕುರಿತಂತೆ ಒಂದು ಆಲೋಚನೆ ಮಾಡುವ ಒಂದು ಪ್ರಯತ್ನ ಇರ್ಬೋದು ಅಂತ ತಿಳ್ಕೊಂಡು ನನ್ನ ಕರೆದಾಗ ನಾನು ಬಂದಿದ್ದೀನಿ. ಬೆಂಗಳೂರು ಮಹಾನಗರದಲ್ಲಿ ದಿನಕ್ಕೆ ಒಂದು 5,000ದಿಂದ 6,000 ಟನ್ನು ಇದು ಘನತ್ಯಾಜ್ಯ ನಾವು ತಯಾರಿಸ್ತಾ ಬರ್ತಾ ಇರ್ತೀವಿ. ಇದನ್ನು ಯಾಕೆ ಸರ್ಕಾರ ಸರಿಯಾಗಿ ಇದು ಕ್ಲೀನ್ ಮಾಡ್ತಾಯಿಲ್ಲ, ಇದನ್ನ ತಗೊಂಡು ಬೆಂಗಳೂರು ಸಿಟಿನ ಯಾಕೆ ಕ್ಲೀನಾಗಿ ಇಡೋಕ್ಕೆ ಆಗ್ತಾಯಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಜನ ತಮ್ಮನ್ನು ತಾವೇ ಪ್ರಶ್ನೆ ಮಾಡ್ಕೋಬೇಕು. ದಿನಕ್ಕೆ 6,000 ಟನ್ನಷ್ಟು ಕಸವನ್ನು ತಯಾರಿಸುವ ಮನಸ್ಸಿದೆಯಲ್ಲ ಜನರಲ್ಲಿ, ಅದ್ರ ಬಗ್ಗೆ ಏನು ಹೇಳ್ತೀರಾ ಅನ್ನೋದನ್ನ ಆಲೋಚನೆ ಮಾಡಬೇಕು. ಅದನ್ನು ಮಾತಾಡದೆ ಸರ್ಕಾರ ಏನೂ ಮಾಡ್ತಿಲ್ಲ ಅಂದರೆ ಸರ್ಕಾರ ಕೈಯಲ್ಲಿ ಆಗಲ್ಲೋ ಅದು ಬೇರೆ ಪ್ರಶ್ನೆ. ನಾವು ಯಾಕ್ರಿ ಕಸ ಜನ್ರೇಟ್ ಮಾಡಬೇಕು ಅಲ್ವಾ? ಆ ಥರ ನಾನು ಹೇಳೋದು, ಇದು ಜವಾಬ್ದಾರಿ ನಾವು ಯಾವಾಗಲೂ ಡಿಮಾಂಡ್ ಸೈಡಿಂದ ಕೇಳೋದನ್ನು ಕಲಿಬೇಕು. ಇಲ್ಲಿವರೆಗೂ ನಾವು ಯಾವಾಗಲೂ ಸಪ್ಲೈ ಸೈಡಿಂದ ಈಗ ಸಿಮೆಂಟ್ ತಯಾರಿಸೋರು, ಬಿಲ್ಡಿಂಗ್ ಇಂಡಸ್ಟ್ರಿಯವರು ತುಂಬ ಪೊಲ್ಯೂಟ್ ಮಾಡ್ತಾರೆ ಅಂತ ಹೇಳ್ತೀವಿ. ಬಿಲ್ಡಿಂಗ್ ನಮಗಾಗಿ ಕಟ್ತಾ ಇರೋದು. ನೀವು ಕಾಂಕ್ರೀಟ್ ಮನೇಲಿ ಇರಲ್ಲ, ನಾನು ಹಂಚಿನ ಮೇಲೆ ಇರ್ತೀನಿ ಅಂತ ಹೇಳಿ ಯಾಚಕ್ಕೆ ಅವ್ರು ಕಾಂಕ್ರೀಟಲ್ಲಿ ಕಟ್ತಾರೆ. ನಾನು ಹೇಳ್ತೀನಿ, ನಾನು ಅದಕ್ಕೆ ಪೊಲೀಸ್ಗೊಂದು ಸತಿ ಹೇಳಿದೆ, ಟ್ರಾಫಿಕ್ ಪೊಲೀಸ್ ಒಂದು ಸತಿ ನನ್ನ ಕರೆದಿದ್ದು ಯಾವುದೋ ಕನ್ಸಲ್ಟೇಷನ್ಗೆ. ನಾನು ಹೇಳಿದೆ, ಟ್ರಾಫಿಕ್ ಅಫೆನ್ಸ್ ಮಾಡೋದು ಜನ, ನೀವಲ್ಲ, ನೀವ್ಯಾಕೆ ಡಿಫೆನ್ಸಿವ್ ಆಗಿರ್ತೀರ ಅಂತ. ಆ ಥರ ನಾವು ಡಿಮ್ಯಾಂಡ್ ಸೈಡಿಂದ ಪಬ್ಲಿಕ್ಕಲ್ಲಿ ನಾವು ಸ್ವಲ್ಪ ಅರಿವನ್ನು ಮೂಡಿಸೋ ಪ್ರಯತ್ನವನ್ನು ಮಾಡಬೇಕು. ಇವ್ರಿಗೆ ನಾವು ಎಚ್ಚರಿಕೆ ಹೇಳೋದು, ಕಾನೂನಲ್ಲಿ ನಾವು ಗೌರ್ಮೆಂಟ್ ಪಾಲಿಸಿನಲ್ಲಿ ಇಂಡಸ್ಟ್ರಿ ಕಡೆ ಅವ್ರಿಗೆ ಮೇಲೆ ಒತ್ತಡ ತರೋದು ಒಂಥರ. ಆದರೆ ನಾವು ಜನ ನಮ್ಮನ್ನು ನಾವೇ ತಿದ್ದುಕೊಳ್ಳೋದನ್ನ ಬಳಕೆದಾರರು ಕಲ್ತ್ಕೋಬೇಕು ಅಂತ ನನ್ನ ಅಭಿಪ್ರಾಯ. Indian Chamber of Commerce, the oldest chamber of commerce in the country.
Indian Chamber of Commerce was created because of the blessings of Mahatma Gandhi, who found that there was no chamber or organization to look at the Indian businesses. Those days, any organization there was all looking at the white man's business. So Indian Chamber of Commerce was formed with the blessings of Mahatma Gandhi, and we had G.D. Birla, a visionary, who created this as the first president. Now, Indian Chamber of Commerce is 100 years old. It's a mother of all chambers. And we are here in Karnataka to ensure the growth of Karnataka happens. So, Karnataka is the third in GDP of the country. And our whole aspect is to ensure that Karnataka goes up to become the highest contributor to GDP in this country. Now, as far as we are concerned, we did two things. In the morning, we had the sustainability, the brewery and distillery in the hospitality division. We had the union, we had the Minister of Excise had come in as chief guest. In the afternoon, we are doing something called the Sustainability Conclave. Sustainability is the biggest aspect because we need the world for our youngsters, our next generation. So what we thought was the plastic is polluting the world. The biggest aspect of plastic is not only, it is clogging our rivers, our seas, our day-to-day affairs. Also, there's microplastics from any plastic bottle or any plastic cup into your bloodstream, and that creates a lot of bad things like cancer and things like that. So what we want is we wanted to do sustainability. The biggest the proponent of sustainability should be the hospitality industry, because if you look at from small marriages to big hotels, you have these plastic bottles. These plastic bottles are very dangerous to the health. So we want to convert them into glass bottles. So you see most of the hotels like Taj, Leela, Marriott, Hilton, Hyatt, even this hotel, which is one of the pioneers in the glass bottles, they have converted from plastic bottle with zero plastics. So we have a whole lot of sustainability warriors. One is the highest is the hospitality industry. Then also, there is a lot of hospitals which has done sustainability. There are a lot of, IT parks which has done sustainability. So what we're going to do is not only look at what are sustainable initiatives, we have a whole lot of NGOs who have come forward, like the Art of Living, all the others have come in. So we want to also recognize the sustainable volunteers. So this is the whole aspect.